ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ. ಸ್ಟೂಡೆಂಟ್ಸು, ಒಂದು 4-5 ಡೇಸ್ ಆಯಿತು ಸಿ ಇ ಟಿ ಎಕ್ಸಾಮ್ ನಂತರ ನಾನು ಯಾವುದು ವೀಡಿಯೋಸನ್ನು ಮಾಡಿರಲಿಲ್ಲ. ನೆಕ್ಸ್ಟ್ ಡೇ ಮಾಡಿದ್ದೆ, ಬಟ್ ಯಾವುದು ವೀಡಿಯೋಸ್ ಮಾಡಿಲ್ಲ. ಯಾಕಂತ ಕೇಳಿದ್ರೆ ಕೆಲವರಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ಗಳಿದೆ. ಇನ್ನೂ ಕೆ ಇಯಿಂದ ಏನು ಅಪ್ಡೇಟ್ಸ್ಗಳು ಬರಲಿಲ್ಲ. ಏನು ಸಿ ಇ ಟಿ ರೀ ಎಕ್ಸಾಮ್ ಮಾಡ್ತಾರಾ, ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಅಥವಾ ಡಿಲೀಟೆಡ್ ಪೋರ್ಷನ್ಸಿಂದ ಏನು ಬಂದಿದೆ ಅದರಿಂದ ಅದನ್ನು ನೆಗ್ಲೆಕ್ಟ್ ಮಾಡ್ತಾರಾ, ಉಳಿದಿಂದ ಕೊಡ್ತಾರಾ, ಅದ್ರ ಬಗ್ಗೆ ಡೌಟ್ ಇದೆ. ಇನ್ನು ಕೆ ಇಯಿಂದ ಏನೂ ಕೂಡ ಅಪ್ಡೇಟ್ ಬರಲಿಲ್ಲ ಸ್ಟೂಡೆಂಟ್ಸ್. ಅದಕ್ಕೊಂದು ಕಮಿಟಿನ ಆಲ್ರೆಡಿ ಫಾರ್ಮ್ ಮಾಡಿದ್ದಾರೆ. ಸೊ ಆ ಕಮಿಟಿ ಫಾರ್ ಫಿಸಿಕ್ಸ್ ಒಂದು, ಕೆಮಿಸ್ಟ್ರಿಗೊಂದು, ಮ್ಯಾಥ್ಸಿಗೊಂದು, ಬಯೋಗೊಂದು ಮಾಡಿದ್ದಾರೆ. ಸ್ಟೂಡೆಂಟ್ಸ್ ಟೋಟಲಿ 40+ ಪಿ ಸಿ ಎಮ್ಮಲ್ಲೇ, ನಾನು ಕೇವಲ ಓನ್ಲಿ ಫ್ರಮ್ ಪಿ ಸಿ ಎಮ್ ಹೇಳ್ತಾ ಇದ್ದೇನೆ. 40+ ಗ್ರೇಸ್ ಮಾರ್ಕ್ಸ್ ಇರಲಿಕ್ಕೆ ಹೋಗಿ ಕೊಟ್ಟಿದ್ದರೆ, ನಿಮ್ಮ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಔಟ್ ಆಫ್ ಸಿಲೆಬಸ್ ಡಿಲೀಟೆಡ್ ಪೋರ್ಷನ್ಸಿಂದ 40 ಮಾರ್ಕ್ಸ್ ಗ್ರೇಸ್ ಕೊಟ್ಟಂಥ ಹಿಸ್ಟ್ರಿನೇ ಇಲ್ಲ ಆಯಿತಾ. ಒಂದು ಇಷ್ಟು ಔಟ್ ಆಫ್ ಸಿಲೆಬಸ್ ಬಂದಂಥ ಹಿಸ್ಟ್ರಿನೂ ಕೂಡ ಇಲ್ಲ ಆಯಿತಾ. ಸೊ ಸ್ಟೂಡೆಂಟ್ಸ್, ನನ್ನ ಪ್ರಕಾರ ನನ್ನ ವ್ಯೂ ಪಾಯಿಂಟಲ್ಲಿ ಹೇಳ್ತಾ ಇರೋದು ಇಷ್ಟೇ, ಕರೆಕ್ಟ್ ಕೇಳ್ಕೊಳ್ಳಿ. ರೀ ಎಕ್ಸಾಮ್ ಮಾಡೋ ಡೌಟು. ಯಾಕಂತ ಕೇಳಿದರೆ ನಿಮಗೆ ಇನ್ನೂ ಆಲ್ರೆಡಿ ಇದೀಗ 25th ಬಂದಾಗಿದೆ ಅಲ್ವಾ. ಸೊ ಆಲ್ರೆಡಿ ಇವತ್ತು 24th, ಕರೆಕ್ಟಾ. 24th ಅಂದರೆ 29th ನಿಮಗೆ ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಟಿಲ್ 10-12ವರೆಗೂ ಇದೆ ಅಲ್ವಾ. 15 ಅಂತ ಥಿಂಕ್ ಮಾಡಿದರೆ ಅದಾದ ನಂತರನೇ ಎಕ್ಸಾಮ್ ಮಾಡಬೇಕು, ರೀ ಎಕ್ಸಾಮ್. ಅದು ಮಾಡಿದರೂ ಕೂಡ ಆ ರೀ ಎಕ್ಸಾಮ್ ಮಾಡಬೇಕು ಅಂತ ಹೇಳಿದರೆ ಸೆಕೆಂಡ್ ಟೆಸ್ಟ್ ಆದಮೇಲೆ ಅದರದ್ದು ಪೇಪರ್ ಕರೆಕ್ಷನ್ ಆಗಬೇಕು. ಪೇಪರ್ ಕರೆಕ್ಷನ್ ಆದಮೇಲೆ ಅದರದ್ದು ರಿಸಲ್ಟ್ ಕೊಡಬೇಕು. ಅದಾದಮೇಲೆ 3rd ಟೆಸ್ಟ್ ಇದೆ, ಅದ್ರದ್ದು ರಿಸಲ್ಟ್ ಕೊಡಬೇಕು. ಅದ್ರ ಮಧ್ಯೆ ನೀಟ್ ಎಕ್ಸಾಮ್ ಇದೆ, ಅದ್ರದ್ದು ರಿಸಲ್ಟ್ ಕೊಡಬೇಕು. ತುಂಬ ಮಧ್ಯೆ ನ್ಯಾಷನಲ್ ಲೆವೆಲ್ ಟೆಸ್ಟ್ ಎಲ್ಲ ತುಂಬ ಬರುತ್ತೆ. ಇದು ನಮ್ಮ ಸ್ಟೇಟ್ ಸಿ ಇ ಟಿ ಎಂಬುದು ಕಾಮಿಡ್ ಕೆ ಇದೆ ಸ್ಟೂಡೆಂಟ್ಸ್. ಸೊ ತುಂಬ ಟೆಸ್ಟ್ಗಳು ಇರಲಿಕ್ಕೆ ಹೋಗಿ ನನ್ನ ಪ್ರಕಾರ ರೀ ಎಕ್ಸಾಮ್ ಮಾಡೋ ಡೌಟು. ಯಾಕಂತ ಕೇಳಿದರೆ ಈ ಟೈಮನ್ನೆಲ್ಲ ನೋಡಿ ಅವ್ರ ಮಧ್ಯೆ ಒಂದು ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಬೇಕು. ಟಾಪ್ ಆಫ್ ದ್ಯಾಟ್ ರೀ ಎಕ್ಸಾಮ್ ಮಾಡಬೇಕಂತ ಹೇಳಿದ್ರೆ ಕ್ವಶನ್ ಪೇಪರ್ ಸೆಟ್ ಮಾಡಬೇಕು. ಮತ್ತೆ ಎಷ್ಟು 3,50,000 ಸ್ಟೂಡೆಂಟ್ಸ್ಗಳಿಗೆ ಪಿ ಸಿ ಎಮ್ ಪುನಃ ಮತ್ತೆ ಪ್ರಿಂಟ್ ತೆಗಿಬೇಕು. ಅದನ್ನು ಫೋಟೋ ಕಾಪಿಯನ್ನು ತೆಗೆದು ಮತ್ತೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಬೇಕು, ಮತ್ತೆ ಅದರ ರಿಸಲ್ಟ್ ಕೊಡಬೇಕು. ಇದು ತುಂಬ ಟೈಮ್ ಸ್ಟೂಡೆಂಟ್ಸ್ ಆಯಿತಾ. ಸೊ ನನ್ನ ಪ್ರಕಾರ ರೀ ಎಕ್ಸಾಮ್ ಮಾಡೋ ಡೌಟು. ಬಟ್ ಕೆ ಇಯನ್ನು ಯಾವುದೇ ಕಾರಣಕ್ಕೂ ನಾವು ನಂಬಲಿಕ್ಕಿಲ್ಲ. ಕೆ ಇ ಸಡನ್ನಾಗಿ ಏನು ಡಿಸಿಷನ್ ತಗೊಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ರೀ ಎಕ್ಸಾಮ್ ಮಾಡದೇ ಇದ್ದರೆ ಗ್ರೇಸ್ ಕೊಟ್ಟರೆ ಯಾರಿಗೂ ಯೂಸ್ ಇಲ್ಲ ಸ್ಟೂಡೆಂಟ್. ನಾನು ಇವಾಗಲೇ ಹೇಳ್ತಾ ಇದ್ದೇನೆ, ಗ್ರೇಸ್ ಕೊಟ್ಟರೆ ಯಾರಿಗೂ ಯೂಸ್ ಇಲ್ಲ. ನನ್ನ ವ್ಯೂ ಪಾಯಿಂಟಲ್ಲಿ ನಾನು ಹೇಳೋದು, ನೀವು ಏನು ಬರೆದಿದ್ದೀರಲ್ಲ ಈಗ ಔಟ್ ಆಫ್ ಸಿಲೆಬಸ್ ಬಿಟ್ಟು ಬೇರೆ ಏನು ಬಂದಿದೆಯಲ್ಲ, ಫಾರ್ ಎಕ್ಸಾಂಪಲ್ ಈಗ ಔಟ್ ಆಫ್ 180ಯಲ್ಲಿ 140 ಕ್ವಶನ್ಸ್ ಬಂದಿದೆ ಅಂತ ಅಂದ್ಕೊಳ್ಳಿ ಸಿಲೆಬಸ್ಸಿಂದ. ಆ 140 ಕ್ವಶನ್ಸಲ್ಲಿ 140 ಕ್ವಶನ್ಸನ್ನು ಮಾತ್ರ ಕನ್ಸಿಡ್ರೇಷನ್ಗೆ ತೊಗೊಂಡು ಅದರಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಈಗ ಆಲ್ರೆಡಿ, ಅದರಿಂದ ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡ್ಬೋದು ಅಂತ ನನ್ನ ವ್ಯೂ ಪಾಯಿಂಟ್ ಸ್ಟೂಡೆಂಟ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್ ನಿಮ್ಗೆ ಈಗ 140ಯಲ್ಲಿ ಈಗ 60 ಬಂದಿದೆಯೋ 70 ಬಂದಿದೆಯೋ ಅದನ್ನೇ ಇವ್ಯಾಲ್ಯೂಯೇಟ್ ಮಾಡಲಿ. ಯಾಕಂತ ಕೇಳಿದರೆ ಈಗ ಗ್ರೇಸ್ ಮಾರ್ಕ್ ಕೊಟ್ಟು ಯಾರಿಗೂ ಯೂಸ್ ಇಲ್ಲ. ಯಾಕಂದರೆ ಎಲ್ರಿಗೂ ಗ್ರೇಸ್ ಮಾರ್ಕ್ ಹೋಗುತ್ತೆ. ಯಾರ್ಯಾರು ಅಟೆಂಡ್ ಮಾಡಿದ್ದಾರೆ ಕ್ವಶನ್ಸನ್ನು ಎಲ್ರಿಗೂ ಗ್ರೇಸ್ ಮಾರ್ಕ್ ಹೋಗುತ್ತೆ. ಸೊ ದಟ್ ಯಾರಿಗೂ ಏನು ಇಫೆಕ್ಟ್ ಆಗೋದಿಲ್ಲಲ್ವಾ. ಸೊ ನನ್ನ ಪ್ರಕಾರ ಬೆಟರ್ ಐಡಿಯಾ ಡಿಲೀಟೆಡ್ ಪೋರ್ಷನಿಂದ ಏನು ಬಂದಿದೆ ಆ ಕ್ವಶನ್ಸನ್ನು ಡ್ರಾಪ್ ಮಾಡೋದು. ಫಾರ್ ಎಕ್ಸಾಂಪಲ್ 140 ಕ್ವಶನ್ಸ್ ಇದ್ದರೆ ಔಟ್ ಆಫ್ 140 ಅದರ ಔಟ್ ಆಫ್ 180 ಕೊಡ್ತಾಯಿದ್ರು. 140ಯಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಕನ್ಸಿಡ್ರೇಷನ್ಗೆ ತೊಗೊಂಡು ಅದನ್ನು ಕನ್ವರ್ಟ್ ಮಾಡಿ ಸೊ ಯೂಶ್ವಲಾಗಿ ಈಗ ರ್ಯಾಂಕ್ ಕೊಡ್ತಾಯಿದ್ರು, ಅದನ್ನು ಕೊಟ್ಟರೆ ಬೆಟರ್ ಅಂತ ನನ್ನ ಪ್ರಕಾರ ಬೆಸ್ಟ್. ಓಕೆ, ಬಟ್ ನಮ್ಗೆ ಗೊತ್ತಿಲ್ಲ ಕೆ ಇಯಿಂದ ಇನ್ನೂ ಏನೇನು ಡಿಸಿಷನ್ ತೊಗೋತಾರೆ ಡೈರೆಕ್ಟರು ಆ್ಯಂಡ್ ಅಗೇನ್ ಕಮಿಟಿ ಗ್ರೂಪ್ ಅವ್ರು ಏನೇನು ಡಿಸಿಷನ್ ತೊಗೋತಾರೆ ಗೊತ್ತಿಲ್ಲ. ಗ್ರೇಸ್ ಮಾರ್ಕ್ ಕೊಟ್ಟರೆ ಯೂಸ್ ಇಲ್ಲ. ಓಕೆ, ಅಕಾರ್ಡಿಂಗ್ ಟು ಮೀ ನಾಟ್ ಅಟ್ ಆಲ್ ಇಟ್ಸ್ ಯೂಸ್ಫುಲ್. ಓಕೆ, ಯಾರಿಗೂ ಯೂಸ್ ಇಲ್ಲ ಗ್ರೇಸ್ ಮಾರ್ಕ್. ರೀ ಎಕ್ಸಾಮ್ ಮಾಡೋದು ತುಂಬ ಹೆಕ್ಟಿಕ್ ಸ್ಟೂಡೆಂಟ್ಸ್, ನಿಮಗೆ ಮತ್ತೆ ಓದಬೇಕು ಅದು. ಬಟ್ ಎಲ್ರಿಗೂ ಒಂದು ಹೇಳ್ತಾನೆ ಸ್ಟೂಡೆಂಟ್ಸು, ಟು ಬಿ ಇನ್ ಅ ಸೇಫರ್ ಸೈಡ್ ಓದ್ತಾ ಇರಿ ಆಯಿತಾ. ಟು ಬಿ ಇನ್ ಅ ಸೇಫರ್ ಸೈಡ್ ಓದ್ತಾ ಇರಿ. ಸಡನ್ನಾಗಿ ಅಂತೂ ಮಾಡೋದಿಲ್ಲ. ಓಕೆ, ಯಾಕಂದರೆ ಆಲ್ರೆಡಿ 24 ಆಗಿದೆ, ಮತ್ತು ಇನ್ನು ಎಲೆಕ್ಷನ್ ಬರುತ್ತೆ. ಎಲೆಕ್ಷನ್ ಆಗೋವರೆಗೂ ಆಗೋದಿಲ್ಲ. ಅದಾದಮೇಲೆ ಸೆಕೆಂಡ್ ಟೆಸ್ಟ್ ಬರುತ್ತೆ ನಿಮಗೆ, ಸೆಕೆಂಡ್ ಎಕ್ಸಾಮ್, ಅಲ್ಲಿವರೆಗೂ ಆಗೋದಿಲ್ಲ. ಸೊ ಟಿಲ್ 10 or 12 ಟಿಲ್ 15ವರೆಗೂ ನಿಮ್ಗೆ 100% ಇರೋದಿಲ್ಲ ಸ್ಟೂಡೆಂಟ್ಸ್. ರೀ ಎಕ್ಸಾಮ್ ಆದರೂ ಸಿ ಇ ಟಿ ಆಫ್ಟರ್ 15th ಇರುತ್ತೆ. ಯು ಹ್ಯಾವ್ ಮೋರ್ ದ್ಯಾನ್ ಇನಫ್ ಟೈಮ್, ಜಸ್ಟ್ ಯುಟಿಲೈಸ್ ಇಟ್. ಓಕೆ, ರೀ ಎಕ್ಸಾಮ್ ಇದ್ದರೆ ಇನ್ನೂ ಅನೌನ್ಸ್ ಆಗಿಲ್ಲ, ಬಟ್ ಇವಾಗಲೇ ಓದ್ಕೊಳ್ಳಿ ಸ್ಟೂಡೆಂಟ್ಸ್. ಓದ್ಕೊಂಡು ನೀವು ಸೇಫರ್ ಸೈಡಾಗಿ ಇರ್ಲಿಕ್ಕೆ ಹೋಗಿ ಓದ್ಕೊಳ್ಳಿ, ಇದ್ರೆ ಲಾಸ್ ಆಗೋದಿಲ್ಲ ಆಯಿತಾ. ಸೊ ಓದ್ಕೊಳ್ತಾ ಇರಿ, ನೋಡೋಣ ಇನ್ನೊಂದು 2-3 ಡೇಸಲ್ಲಿ ಬರ್ಬೋದು ಅಂದ್ಕೊಳ್ತೇನೆ. ಬಿಕಾಸ್ ಈಗ ಎಲೆಕ್ಷನ್ ಇರ್ಲಿಕ್ಕೆ ಹೋಗಿ ನಮ್ಮ ಮಿನಿಸ್ಟರ್ಸ್ಗಳೆಲ್ಲ ಎಲೆಕ್ಷನಲ್ಲಿ ಇದಿರ್ತಾರೆ, ಬ್ಯುಸಿ ಇರ್ತಾರೆ. ಸೊ ನೀವು ಓದ್ಕೊಳ್ಳಿ. ಓಕೆ, ಟು ಬಿ ಇನ್ ಅ ಸೇಫರ್ ಸೈಡ್. ಓಕೆ, ಡೋಂಟ್ ಲೀವ್ ಇಟ್ ಆಯಿತಾ. ಇದು ನೆನ್ಪಿಟ್ಕೊಳ್ಳೆ. ಇನ್ನೂ ಏನೂ ಬರಲಿಲ್ಲ, ಕೆ ಇಂದ ಅಪ್ಡೇಟ್ ಬರಲಿಲ್ಲ. ಬರೋಲ್ಲರಿಗೂ ಕೂಡ ನಾನು ಯಾವುದನ್ನು ಹೇಳೋದಿಲ್ಲ. ನನ್ನ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾನು ರೀ ಎಕ್ಸಾಮ್ ಮಾಡೋದು ಡೌಟ್. ಒಂದು, ಬಿಕಾಸ್ ಅವರಿಗೂ ಎಕ್ಟಿಕ್, ನಿಮಗೂ ಎಕ್ಟಿಕ್. ಎರಡನೇದು, ಗ್ರೇಸ್ ಕೊಟ್ಟರೆ ಯಾರಿಗೂ ಯೂಸ್ ಇಲ್ಲ. ಸೊ 3rd ಆಪ್ಷನ್ ಇರೋದು, ಡಿಲೀಟೆಡ್ ಪೋರ್ಷನ್ಸಿಂದ ಏನು ಕ್ವಶನ್ಸ್ ಬಂದಿದೆ ಅದನ್ನು ಡ್ರಾಪ್ ಮಾಡಿ ಉಳಿದಿರೋ ಕ್ವಶನ್ಸನ್ನು ಔಟ್ ಆಫ್ 140 ಆಗಿದ್ದರೆ ಅದನ್ನು ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನು ಕನ್ಸಿಡ್ರೇಷನ್ಗೆ ತೊಗೊಂಡು ಅದನ್ನು ಕನ್ವರ್ಟ್ ಮಾಡಿ ಅದರಿಂದ ರ್ಯಾಂಕ್ ಕೊಟ್ಟರೆ ಬೆಟರ್ ಅಂತ ನನ್ನ ಐಡಿಯಾ ಅಷ್ಟೇ. ಓಕೆ, ಮತ್ತು ಗೊತ್ತಿಲ್ಲ ಸ್ಟೂಡೆಂಟ್ಸ್, ಇಟ್ಸ್ ಲೆಫ್ಟ್ ಟು ದೆಮ್ ಫಾರ್ ಕೆ ಇ. ಓಕೆ, ಅವ್ರು ಏನೇನು ಡಿಸಿಷನ್ ತೊಗೊಳ್ತಾರೋ, ಅವ್ರ ತಲೆಯಲ್ಲಿ ಏನಿದೆಯೋ ನಮ್ಗೆ ಗೊತ್ತಿಲ್ಲ ಸ್ಟೂಡೆಂಟ್ಸ್ ಅಲ್ವಾ. ಬಟ್ ಅವ್ರು ಮಾಡಿದ್ದು ಮಾತ್ರ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಸ್ಟೂಡೆಂಟ್.
ಇನ್ ದ ಹಿಸ್ಟ್ರಿ ಆಫ್ ಯಾವ ಬೋರ್ಡ್ ಕೂಡ ಈ ಥರ ಮಾಡೋದಿಲ್ಲ. ಓಕೆ, ಫಾರ್ ದ ಫಸ್ಟ್ ಟೈಮ್ ನಮ್ಮ ಕರ್ನಾಟಕ ಬೋರ್ಡ್ಗೆ ಇದೊಂಥರ KE ಒಂದು ಕಪ್ಪು ಚುಕ್ಕೆ ಇದು ಆಯಿತಾ. ಸ್ಟೂಡೆಂಟ್ಸ್ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ. 3,50,000 ಮೋರ್ ದೆನ್ 3,50,000 ಸ್ಟೂಡೆಂಟ್ಸ್ ಲೈಫಲ್ಲಿ ಆಟ ಆಡ್ದಾಗಿದೆ ಇದು. ಓಕೆ, ಆದಷ್ಟು ಬೇಗ ಅವರೊಂದು ಡಿಸಿಷನ್ಗೆ ಬಂದರೆ ನಮಗೂ ಒಳ್ಳೆಯದು. ನಾನು ವೆನಸ್ಡೇ ಒಳಗೆ ಬರುತ್ತಂದು ಅಂದ್ಕೊಂಡಿದ್ದೆ. ಮಿನಿಸ್ಟರ್ ಹೇಳಿದ ಪ್ರಕಾರ ವೆನಸ್ಡೇ ಒಳಗೆ ಕೊಡ್ತೇನೆ ಅಂತ ಹೇಳಿದ್ರು, ಬಟ್ ಇನ್ನೂ ಬರಲಿಲ್ಲ. ಇನ್ನೀಗ ಇನ್ನೊಂದು 2-3 ಡೇಸ್ ವೆಯ್ಟ್ ಮಾಡಬೇಕೇನೋ. ಈ ವೀಕೆಂಡ್ ಒಳಗಡೆ ಆದರೂ ಕೂಡ ಅಪ್ಡೇಟ್ ಮಾಡ್ತಾರಂತೇಳಿ ಹೋಪ್. ಓಕೆ, ನಂಗೆ ಗೊತ್ತಿಲ್ಲ, ಯಾಕೆಂದರೆ KEಯನ್ನು ನಾನು ಮೊದಲಿಂದ ನನ್ನ ಓಲ್ಡ್ ಸ್ಟೂಡೆಂಟ್ಸ್ ನಾನು ಹೇಳ್ತಾ ಇದ್ದೇನೆ, ಕರ್ನಾಟಕ ಎಕ್ಸ್ಟೆಂಡೆಡ್ ಅಥಾರಿಟಿ ಯಾವಾಗಲೂ ಅವರು ಎಲ್ಲದನ್ನು ಲೇಟೇ ಮಾಡೋದು. ಓಕೆ, ಇದನ್ನಂತೂ ಗ್ಯಾರಂಟಿ ಲೇಟೇ ಮಾಡ್ತಾರೆ. ಓಕೆ, ಸೊ ಯು ಡೋಂಟ್ ವರಿ, ಜಸ್ಟ್ ಓದ್ತಾ ಇರಿ, ಎಷ್ಟಾಗುತ್ತೆ ಅಷ್ಟು ಓದ್ತಾ ಇರಿ, ಟಚ್ಚಲ್ಲಿರಿ, ಬಿಡಬೇಡಿ ಆಯಿತಾ. ಈಗ ಸೆಕೆಂಡ್ ಎಕ್ಸಾಮ್ ಬರೋರು ಆಗಿರ್ಬೋದು, ಅವರಿಗಿದ್ರು ಟಚ್ಚಲ್ಲಿ ಇರ್ತಾರೆ. ಅದರ್ಸ್ ದೋಸ್ ಆರ್ ನಾಟ್ ರೈಟಿಂಗ್ ಸೆಕೆಂಡ್ ಎಕ್ಸಾಮ್, ದೋಸ್ ಆರ್ ನಾಟ್ ರೈಟಿಂಗ್ ಕಾಮಿಡ್ಗೆ, ಅವ್ರು ಬೇರೆ ಯಾವುದೇ ಎಕ್ಸಾಮ್ ಬರೀದೇ ಇದ್ದವರು, ನೀಟನ್ನು ಬರೀದೇ ಇದ್ದವ್ರು, ಯಾವುದನ್ನು ಬರೀದೇ ಇದ್ದವ್ರು ಸುಮ್ಮನೆ ಕೂತ್ಕೋಬೇಡಿ, ಜಸ್ಟ್ ಪ್ರಿಪೇರ್ ಆಗ್ತಾಯಿರಿ. ಓಕೆ, ಜಸ್ಟ್ ನೋಡ್ತಾ ಇರಿ, NCERTನ ನೋಡಿ, ಎಕ್ಸಾಂಪಲ್ ನೋಡ್ತಾರೆ. ಓಕೆ, ಇದ್ರ ಜೊತೆ ನಾನೊಂದಿಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ. ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಲ್ಲಿ, ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಬಗ್ಗೆ ಜಸ್ಟ್ ಒಂದು 5 ಮಿನಿಟ್ಸ್ ಹೇಳ್ತೇನೆ ಅಷ್ಟೇ. ಲಾಸ್ಟ್ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ ನಾನು, ನನ್ನ ಪ್ರಕಾರ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಯಾವುದಂತ ನಾನು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸ್ ಆಯಿತಾ. ಟಾಪ್ 10 ಫಸ್ಟಲ್ಲಿ ನನ್ನ ಪ್ರಕಾರ RVCE ನಂಬರ್ 1, RVCE ಬ್ಯಾಂಗ್ಳೂರು. ಓಕೆ, RVCE ಬ್ಯಾಂಗ್ಳೂರು. ನಾನು ಜಸ್ಟ್ ಕಾಲೇಜ್ ಬಗ್ಗೆ ಮಾತ್ರ ನೇಮಿಂಗ್ ಮಾಡ್ತಾ ಇದ್ದೇನೆ. ಸೆಕೆಂಡ್ ಕಾಲೇಜು ನೀವು ಯಾವುದು ಕೂಡ ತೊಗೊಳ್ಬೋದು. ನನ್ನ ಪ್ರಕಾರ MS ರಾಮಯ್ಯ, MSRIT ಇಸ್ ಬೆಟರ್. ಥರ್ಡ್ ಕಾಲೇಜು ಪೆಸ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, ಪೆಸ್ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತಾ ಇರೋದು ನಾನು. ಫೋರ್ತ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, BMSc ಬ್ಯಾಂಗ್ಳೂರು. ಇದೆಲ್ಲದು ಬ್ಯಾಂಗ್ಳೂರು ಸ್ಟೂಡೆಂಟ್ಸು. ಫಿಫ್ತ್ ಕಾಲೇಜು JCE ಇರೋದು ಮೈಸೂರು, ಫಾರ್ಮಲಿ ನೋನ್ ಆ್ಯಸ್ JCE ಮೈಸೂರು. ಇದು 5 ಕಾಲೇಜಲ್ಲಿ ಯಾವುದೇ ಸಿಕ್ಕಿದ್ರೂ ಹೋಗಿ, ಬಟ್ ಪ್ರಿಫರೆನ್ಸ್ ಇದೇ ಥರ ಕೊಡ್ತಾ ಹೋಗಿ ಆಯಿತಾ. ಇದು 5 ಕಾಲೇಜಸ್ ಯಾವ ಸಿಕ್ಕಿದ್ರೂ ಬೆಟರ್. ಓಕೆ, ಅದಾದಮೇಲೆ ನಾನು ಹೇಳ್ತೇನೆ ಯಾವುದು ಬ್ರ್ಯಾಂಚಸನ್ನು ನೀವು ಪ್ರಿಫರ್ ಮಾಡಬೇಕು ಅಂತ. 6th ಅನ್ನು UVCE ಇಟ್ ಈಸ್ ಆಲ್ಸೋ ಇನ್ ಬ್ಯಾಂಗ್ಳೂರು, ಒನ್ ಆಫ್ ದ ಬೆಸ್ಟ್ ಕಾಲೇಜ್. 7th ಅನ್ನು BIT. ನಾನು ಹೇಳ್ತಾ ಇದ್ದೇನಲ್ಲ, ಇದಿಷ್ಟರಲ್ಲಿ 6, 7, 8, 9, 10 ಹೇಳ್ತಾ ಇದ್ದೇನೆ. ಇವು 5 ಯಾವ ಸಿಕ್ಕಿದ್ರೂ ಹೋಗಿ, ನೋ ಪ್ರಾಬ್ಲಮ್. ಓಕೆ, ಎಲ್ಲದು ಒಂದು ಟೈಪ್ ಸೇಮ್, ಏನೋ ಒಂದು 1 ಲ್ಯಾಕ್ ಆಚೆ ಆಗ್ಬೋದು. ಓಕೆ, ಟಾಪ್ ಇದರಲ್ಲಿ ಅಷ್ಟೇ. NIE ಮೈಸೂರಲ್ಲಿ 2 ಇದೆ ಸ್ಟೂಡೆಂಟ್ಸು, ನೋಡ್ಕೊಳ್ಳಿ. ಇದು ಬ್ಯಾಂಗ್ಳೂರು, BIT ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬ್ಯಾಂಗ್ಳೂರು. NIE ಮೈಸೂರು ಇದು 2 ಇದೆ. ಅದು ನಾನು ಹೇಳ್ತೇನೆ, ಕೋಡ್ ಹೇಳ್ತೇನೆ, ಆವಾಗ ಆ ಕೋಡ್ ಪ್ರಕಾರ ಅದನ್ನು ನೋಡಿ ಆಯಿತಾ. ಆಮೇಲೆ ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಸ್ಟೂಡೆಂಟ್ಸು, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ತುಮಕೂರು. 10th ಕಾಲೇಜು ದಯಾನಂದ್ ಸಾಗರ್. ಓಕೆ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, DSCE ಇದು ಬೆಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್. ಓಕೆ, ಇದು ಟಾಪ್ 10 ಕಾಲೇಜು. ಇವು 5 ಯಾವುದು ಸಿಕ್ಕಿದ್ರು ಓಕೆ, ನೋ ಪ್ರಾಬ್ಲಮ್. UVCE, BIT, NIE, SIT, ದಯಾನಂದ್ ಸಾಗರ್ ಯಾವುದಾದ್ರೂ ಫೈನ್. ಓಕೆ, ಇವು 5 ಇದೇ ರೇಂಜಲ್ಲಿ ಆಗ್ತಾ ಬನ್ನಿ, ಇದೇ ಆರ್ಡ್ರಲ್ಲಿ ಆಗ್ತಾ ಬನ್ನಿ, ಆಮೇಲೆ ನೋಡೋಣ. RVCE ಸಿಕ್ಕಿದ್ರೆ ಬೆಟರ್, ವೆಲ್ ಆ್ಯಂಡ್ ಗುಡ್. ಓಕೆ, RVCE ಇಸ್ ಅ ಬೆಸ್ಟ್. ಓಕೆ, ಮತ್ತು ಬ್ರ್ಯಾಂಚ್ ನಾನು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು, ಟಾಪ್ 10 ಕಾಲೇಜಲ್ಲಿ ಕರೆಕ್ಟ್ ಕೇಳ್ಕೊಳ್ಳಿ. ಈ ಟಾಪ್ 10 ಕಾಲೇಜಲ್ಲಿ CS ಆ್ಯಂಡ್ ಇಟ್ಸ್ ಡಾಟರ್ ಬ್ರಾಂಚಸ್ ಯಾವುದೇ ಸಿಕ್ಕಿದ್ರೂ ಹೋಗಿ. CS ಆಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಲಿ, ಡಾಟಾ ಸೈನ್ಸ್ ಆಗಲಿ, ಮಷೀನ್ ಲರ್ನಿಂಗ್ ಆಗಲಿ, ಅಥವಾ ಕಂಪ್ಯೂಟರ್ ಸೆಕ್ಯೂರಿಟಿ ಆಗಲಿ, ಯಾವುದೇ ಸಿಕ್ಕಿದ್ರೂ ಹೋಗಿ. ಎನಿ ಬ್ರ್ಯಾಂಚ್ ಟಾಪ್ 5 ಅಥವಾ ಟಾಪ್ 10 ಇದಿಷ್ಟರಲ್ಲಿ ಯಾವುದೇ ಬ್ರ್ಯಾಂಚ್ ಸಿಕ್ಕಿದ್ರು ಕಣ್ಣು ಮುಚ್ಕೊಂಡು ಹೋಗಿ ಸ್ಟೂಡೆಂಟ್ಸ್. CS, AI, DS, ಮಷೀನ್ ಲರ್ನಿಂಗ್, CS ಐ ಮೀನ್ ಇದು ಯಾವುದು ಕಂಪ್ಯೂಟರ್ ಸೆಕ್ಯೂರಿಟಿ, ಇದು ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಾಟಾ ಸೈನ್ಸ್, ಮಷೀನ್ ಲರ್ನಿಂಗ್, ಇನ್ನೂ ಇದೆ ಡೇಟಾ ಸೈನ್ಸ್, ಇನ್ನೂ ಬೇರೆ ಇದೆ, ಅದರಲ್ಲಿ ಬೇರೆ ಟೈಪ್ ಇದೆ. CS ಆ್ಯಂಡ್ ಡಾಟರ್ ಬ್ರಾಂಚಸ್ ಯಾವುದಾದ್ರೂ ಹೋಗಿ ಆಯಿತಾ. ಬೆಸ್ಟ್ ಬ್ರ್ಯಾಂಚ್ ಯಾವುದಂತ ಕೇಳಿದರೆ, ಇಂಜಿನಿಯರಿಂಗಲ್ಲಿ ಬೆಸ್ಟ್ ಬ್ರ್ಯಾಂಚ್ ಯಾವುದಂತ ಕೇಳಿದರೆ EC ಆ್ಯಂಡ್ ಒನ್ ಆಫ್ ದ ಟಫೆಸ್ಟ್ ಬ್ರ್ಯಾಂಚ್ ಸ್ಟೂಡೆಂಟ್ಸ್. ಒಳ್ಳೆ ಬ್ರ್ಯಾಂಚ್ EC ಅನ್ನೋದು, ಆದರೆ ಟಫ್ ಇರುತ್ತೆ. ಓಕೆ, ನಿಮಗೆ ECಗೆ ಹೋಗಲೇಬೇಕಂತಿದ್ರೆ ಹೋಗಿ ಆಯಿತಾ. ಪರ್ಸ್ನಲಿ ನನ್ನ ಪ್ರಿಫರೆನ್ಸ್ EC ಅಲ್ಲ ಸ್ಟೂಡೆಂಟ್. EC ಬೆಸ್ಟ್ ಬ್ರ್ಯಾಂಚು, ಬಟ್ ಟಫ್ ಆಗುತ್ತೆ, ಸೊ EC ಬೇಡ. CS ಫಸ್ಟು ಆಪ್ಷನಲ್ಲಿ ಇಡಿ. CS ಅದ್ರ ಡಾಟರ್ ಬ್ರಾಂಚ್ ಯಾವುದಾದ್ರೂ ಇಟ್ಟರು ಓಕೆ, ಅದಾದಮೇಲೆ EC ಆಯಿತಾ. ಆದರೆ ನಿಮಗೆ ಇಷ್ಟ ಇದ್ದರೆ ಮಾತ್ರ. ಓಕೆ, EC ಎವರ್ಗ್ರೀನ್ ಬ್ರ್ಯಾಂಚ್ ಆ್ಯಂಡ್ ಬೆಸ್ಟ್ ಬ್ರ್ಯಾಂಚ್. ಅದಾದ ನಂತರ ನಿಮಗೆ RVಯಲ್ಲಿ ಇಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದರೆ, ಇದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ನು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸಿಕ್ಕಿದರೆ, ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಸಿಕ್ಕಿದರೆ, ಟೆಲಿಕಾಮ್ ಸಿಕ್ಕಿದರೆ ಹೋಗಿ ಸ್ಟೂಡೆಂಟ್ಸ್ RVಯಲ್ಲಿ.
ಓಕೆ, ಇದೆಲ್ಲ ಹೋಗ್ಬೋದು, ನೋ ಪ್ರಾಬ್ಲಮ್. ಆರ್ ವಿ, ರಾಮಯ್ಯ, ಪೆಸ್ ಅಲ್ಲೆಲ್ಲ ಒಂದು ಲೆವೆಲಿಗೆ ಪ್ಲೇಸ್ಮೆಂಟ್ ಇದೆ ಆಯಿತಾ. ಬಟ್ ಕೆಮಿಕಲ್ಲು, ಮೆಕ್ಯಾನಿಕಲ್ಲು, ಸಿವಿಲು ಇದೆಲ್ಲ ಹೋಗುವಾಗ ಕರೆಕ್ಟ್ ತಲೆಯಲ್ಲಿ ಇಟ್ಕೊಂಡು ಆರ್ ವಿಯಲ್ಲಿ ಕೆಮಿಕಲ್ ಸಿಕ್ತಂತ ಹೋಗಬೇಡಿ. ಇವಾಗಲೇ ಹೇಳ್ತಾ ಇದ್ದಾನೆ, ಆರ್ ವಿಯಲ್ಲಿ ಮೆಕ್ಯಾನಿಕಲ್ ಸಿಕ್ತಂತ ಕಣ್ಣು ಮುಚ್ಕೊಂಡು ಹೋಗೋದಲ್ಲ. ಪ್ಲೇಸ್ಮೆಂಟ್ ಇದೆಯಾ ನೋಡ್ಕೊಳ್ಳಿ, ಅಷ್ಟು ಒಳ್ಳೆ ಇಲ್ಲ. ಸಿವಿಲ್ ಸಿಕ್ಕಿದ್ರೆ ಆರ್ ವಿ ಸಿಕ್ತು, ನನಗೆ ಸಿವಿಲ್ ಸಿಕ್ತಂತ ಹೋಗೋದಲ್ಲ. ಎವರ್ಗ್ರೀನ್ ಬ್ರ್ಯಾಂಚ್ ಇದಿಷ್ಟು ಸ್ಟೂಡೆಂಟ್ಸ್ ಆಯಿತಾ. ಬೇಕಾದರೆ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಮೆಕ್ಯಾನಿಕಲಲ್ಲಿ, ನಾನು ಮೆಕ್ಯಾನಿಕಲ್ ಬಗ್ಗೆ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ ಬಿಟ್ಟರೆ ಮೆಕ್ಯಾನಿಕಲ್ ಒಳ್ಳೆ ಬ್ರಾಂಚೇ. ಬಟ್ ಪ್ಲೇಸ್ಮೆಂಟ್ ಬಗ್ಗೆ ಮಾತಾಡುವಾಗ ಮೆಕ್ಯಾನಿಕಲ್ ಇಸ್ ನಾಟ್ ಅ ಗುಡ್ ಬ್ರಾಂಚ್ ಅಷ್ಟೇ. ಓಕೆ, ಸಿ ಎಸ್ ಇಸ್ ಅ ಬೆಟರ್ ಬ್ರಾಂಚ್ ಅಕಾರ್ಡಿಂಗ್ ಟು ಪ್ಲೇಸ್ಮೆಂಟ್. ನಾನು ಹೇಳ್ತಾ ಇರೋದು, ಮುಂದೆ ನೀವು ಹೈಯರ್ ಸ್ಟಡಿ ಮಾಡೋದಿದ್ರೆ, MS ಮಾಡೋದಿದ್ರೆ, ಇದೆಲ್ಲ ಟಾಪ್ ಕಾಲೇಜಲ್ಲಿ ಟಾಪ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದಿದ್ರೆ ನೀವೊಂದು 2 ಇಯರ್ಸು ಜಾಬನ್ನು ಮಾಡಿ, ಅದಾದ ನಂತರ ಅಂದರೆ ಟಾಪ್ ಕಾಲೇಜಲ್ಲಿ ಮಾಡಿ ಮತ್ತೆ ಟಾಪ್ ಯೂನಿವರ್ಸಿಟಿಗೆ ಹೋಗ್ಬೋದು. 2 ಇಯರ್ಸ್ ನಿಮ್ಮ ಜಾಬ್ ಮಾಡಿ, ನಿಮ್ಮ ಪ್ರೊಫೈಲನ್ನು ಬಿಲ್ಡ್ ಮಾಡಿ ಯೂನಿವರ್ಸಿಟಿಗೆ ಅಪ್ಲೈ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ನಿಮ್ಮ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜು ಅಕಾರ್ಡಿಂಗ್ ಟು ಮೀ, ಇದರಲ್ಲಿ ನಾನು NIRF ರ್ಯಾಂಕಿಂಗ್ ತೊಗೊಂಡಿದ್ದೇನೆ. ಮೇಯ್ನ್ ತೊಗೊಂಡಿದ್ದು ಪ್ಲೇಸ್ಮೆಂಟ್ ಸ್ಟೂಡೆಂಟ್ಸ್. ಪ್ಲೇಸ್ಮೆಂಟು, ಕ್ಯಾಂಪಸ್ಸು, ಕಾಲೇಜ್ ಲೈಫು ಇದೆಲ್ಲದನ್ನು ನೋಡಿ RVCE, MS ರಾಮಯ್ಯ, PES, BMSc, SJCE, UECE, BIT, NIE, SIT, ದಯಾನಂದ್ ಸಾಗರ್ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜ್ ಆಫ್ ಕರ್ನಾಟಕ. ಓಕೆ, ಸಾರಿ. ಅದಾದಮೇಲೆ ಬ್ರ್ಯಾಂಚ್ ಗೊತ್ತಾಯ್ತಲ್ಲ, CS ಇದು ಫಸ್ಟು ಪ್ರಿಫರೆನ್ಸ್. EC ನಿಮ್ಗೆ ಇಷ್ಟ ಇದ್ದರೆ ಮಾಡಿ ಸ್ಟೂಡೆಂಟ್ಸ್, ನೋ ಪ್ರಾಬ್ಲಮ್. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಬೆಟರ್ ಇದೆ. ಕೆಲವರಿಗೆ ಏರೋಸ್ಪೇಸ್ ಇಂಜಿನಿಯರಿಂಗ್ ಇಷ್ಟ ಇದೆ, ಅದಕ್ಕೂ ಹೋಗ್ಬೋದು. RVಯಲ್ಲಿ ಏರೋಸ್ಪೇಸ್ ಇದೆ, ಒಳ್ಳೇದಿದೆ. ಓಕೆ, ಬಟ್ ನಿಮ್ಮ ರ್ಯಾಂಕ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಮೆಕ್ಯಾನಿಕಲ್ ತೊಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಮೆಕ್ಯಾನಿಕಲ್ ಇಂಟ್ರೆಸ್ಟೆಡ್ ಇದ್ದರೆ ಹೋಗಿ, ನಾನು ಹೇಳ್ತಾ ಇಲ್ಲ. ಬಟ್ ಪ್ಲೇಸ್ಮೆಂಟ್ ಕಡಿಮೆ ಇದೆ ಸ್ಟೂಡೆಂಟ್ಸ್, ಪ್ಲೇಸ್ಮೆಂಟ್ ತುಂಬ ಕಡಿಮೆ ಇದೆ. ಮೆಕ್ಯಾನಿಕಲ್, ಬಯೋಟೆಕ್ನಾಲಜಿ, ಕೆಮಿಕಲ್ಲು ಇದೆಲ್ಲ ಪ್ಲೇಸ್ಮೆಂಟ್ ಕಡಿಮೆ ಇದೆ. RVಯಲ್ಲಿ ಬಯೋಟೆಕ್ನಾಲಜಿ ಸಿಕ್ತು ನನಗೆ. ಬಯೋಟೆಕ್ನಾಲಜಿ ಓಕೆ, ಬಟ್ ಅಂಥ ಐಪ್ ಇಲ್ಲ. ಬಟ್ ಓಕೆ ಕೆಮಿಕಲ್ಸ್ ಅಷ್ಟು ಇದಿಲ್ಲ, ಪ್ಲೇಸ್ಮೆಂಟೇ ಇಲ್ಲ. RVಯಲ್ಲಿ ಕೆಮಿಕಲ್ ಸಿಕ್ತು ನನಗೆ, ನಾನು ಹೋಗ್ತೇನೆ ಅಂತ ಹೋಗಬೇಡಿ. MS ರಾಮಯ್ಯದಲ್ಲಿ ಕೆಮಿಕಲ್ ಸಿಕ್ತು ನನಗೆ, ಯಾರೋ ಹೇಳಿದರು, ಯಾರೋ ಯೂಟ್ಯೂಬ್ ಚಾನಲ್ ಹೇಳಿದ್ರು ಅಂತ ಹೋಗಬೇಡಿ. ನನ್ನದು ಸ್ವಂತ ಎಕ್ಸ್ಪೀರಿಯನ್ಸ್. ನಾನು RVಯಲ್ಲಿದ್ದಾಗ ಬೇರೆ ಕೆಮಿಕಲ್ ಬ್ರ್ಯಾಂಚಿಂದ ನನ್ನ ಸ್ಟೂಡೆಂಟ್ಸ್ ಬಂದು, ನನ್ನ ಸ್ಟೂಡೆಂಟ್ಸ್ ಅಲ್ಲ, ನನ್ನ ಕ್ಲಾಸ್ಮೇಟ್ಸ್ ಅಂದರೆ ಬ್ಯಾಚ್ಮೇಟ್ಸ್ ಬಂದು ಎಷ್ಟೋ ಟೈಮ್ ಹೇಳಿದ್ದಾರೆ ಪ್ಲೇಸ್ಮೆಂಟ್ ಇಲ್ಲ, ಜಾಬ್ ಇಲ್ಲ ಅಂತ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇದೆಲ್ಲದನ್ನು ಯೋಚನೆ ಮಾಡಿ ಹೋಗಿ. CS ಇಸ್ ಅ ಎವರ್ಗ್ರೀನ್ ಬ್ರಾಂಚ್, EC ಇಸ್ ಅ ಬೆಸ್ಟ್ ಬ್ರಾಂಚ್. ಬಟ್ ಟಫ್ ಇರುತ್ತೆ ಸ್ಟೂಡೆಂಟ್ಸ್. ಇವಾಗಲೇ ಹೇಳ್ತಾ ಇದ್ದಾನೆ, ಆನ್ ಫೇಸ್ ಹೇಳ್ತಾ ಇದ್ದಾನೆ, ಟಫ್ ಇರುತ್ತೆ EC. ಅದು ಬಿಟ್ಟರೆ ಎಲೆಕ್ಟ್ರಿಕಲ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹೋಗಿ, ಟೆಲಿಕಾಮಿಗೆ ಹೋಗಿ. ಓಕೆ, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಟಾಪ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಹೇಳ್ತಾ ಇರೋದು. ಈ ಟಾಪ್ 10ನಲ್ಲಿ ಬೇರೆ ಸಿಕ್ಕಿದ್ರು ಹೋಗ್ಬೋದು ನೀವು ಆಯಿತಾ, ಬೆಟರ್, ಪ್ರಾಬ್ಲಮ್ ಇಲ್ಲ. ಇಫ್ ಯು ಆರ್ ಗುಡ್ ಎಟ್ ಕೋಡಿಂಗ್ ದೇ ವಿಲ್ ಹೈಯರ್ ಯು ಸ್ಟೂಡೆಂಟ್ಸ್. ಓಕೆ, ಇದಿಷ್ಟು ನಿಮಗೆ ಬ್ರ್ಯಾಂಚ್ ಬಗ್ಗೆ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನಿಮಗಿನ್ನೂ ರಿಸಲ್ಟ್ ಬಗ್ಗೆ ಟೆನ್ಷನ್ ಇದೆ. KCETದು ಈ ವೀಕೆಂಡ್ ಒಳಗಡೆ ಬರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. KEದವ್ರದ್ದು ನಂಬಲಿಕ್ಕೆ ಆಗೋದಿಲ್ಲ. ಬಟ್ ಅದನ್ನು ಬಿಟ್ಟು ನೀವು ಪ್ರಿಪೇರ್ ಆಗಿ ಸ್ಟೂಡೆಂಟ್ಸ್, ಬಿ ಇನ್ ಅ ಟಚ್. ಇವಾಗಲೂ ಹೇಳ್ತಾ ಇದ್ದೇನೆ, ಎಕ್ಸಾಮ್ ಅಂತೂ ಇಮಿಡಿಯೇಟಾಗಿ ಮಾಡೋದಿಲ್ಲ. ನಿಮ್ಗೆ ಇವಾಗಿಂದ ಪ್ರಿಪೇರ್ ಮಾಡಲಿ ಸ್ಟಾರ್ಟ್ ಮಾಡಿದ್ರೆ ನಿಮಗೊಂದು 20-25 ಡೇಸ್ ಮತ್ತೆ ಸಿಗುತ್ತೆ. ಆಲ್ರೆಡಿ ಓದಿದ್ದೀರಾ, ಒನ್ ಟೈಮ್ ರೀಕಾಲ್ ಆಗುತ್ತೆ. ಇವಾಗಲೇ ಹೇಳ್ತಾ ಇದ್ದಾನೆ, ಎಲ್ಲದಕ್ಕೂ ಮಂತ್ರ ಏನು ಕೇಳಿದರೆ, ಈವನ್ UPSCಗೂ ಕೂಡ ಮಂತ್ರ ಏನು ಕೇಳಿದರೆ ರಿಪೀಟೆಡ್ ರಿವಿಷನ್ ಅಷ್ಟೇ. ರಿಪೀಟೆಡ್ ರೀಡಿಂಗ್, ರಿವಿಷನ್, ಮಲ್ಟಿಪಲ್ ರಿವಿಷನ್. ಒಂದು ಸೋರ್ಸನ್ನು ಇಟ್ಕೊಳ್ಳಿ, NCERTನ ಇಟ್ಕೊಳ್ಳಿ, ಎಕ್ಸಾಂಪ್ಲರ್ ಇಟ್ಕೊಳ್ಳಿ, ರಿಪೀಟೆಡ್ ಆಗಿ ರಿವಿಷನ್ ಮಾಡಿ. ದ್ಯಾಟ್ಸ್ ಇಟ್, ಯು ಕ್ಯಾನ್ ಕ್ರ್ಯಾಕ್ ಎನಿ ಎಕ್ಸಾಮ್ ಸ್ಟೂಡೆಂಟ್ಸ್. ಒಂದು ಬುಕ್ಕನ್ನು ಇಟ್ಕೊಳ್ಳಿ, ರಿವಿಷನ್ ಮಾಡಿ, ಅದಾದ ನಂತರ ಕ್ವಶನ್ ಪೇಪರ್ ಮಾಡಿ, ಅಷ್ಟೇ, ಸಿಂಪಲ್. ಅರ್ಥ ಆಯ್ತು? ಮಾಕ್ ಟೆಸ್ಟ್ ಅಂತ ತಗೊಳ್ಳಿ. ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಯು ಹ್ಯಾವ್ 20-25 ಡೇಸ್ ಮಿನಿಮಮ್ ಸಿಗುತ್ತೆ. ಮತ್ತು KCET ಒಂದು ವೇಳೆ ಎಕ್ಸಾಮ್ ಮಾಡೋದು ಕಷ್ಟ, ಬಟ್ ಆದರೂ ಟಚ್ಚಲ್ಲಿರಿ. ಇವಾಗಲೇ ರಿವಿಷನ್ ಮಾಡ್ತಾ ಕೂತ್ಕೊಳ್ಳಿ. ಟೈಮ್ ಸಿಕ್ಕಿದೆ ಅಂತ ಸುಮ್ಮನೆ ನೀವು ವೇಸ್ಟ್ ಮಾಡಬೇಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ KCET ಅನ್ನೋದು. ಇವರ ಬ್ಲಂಡರಿಂದ, ಇವ್ರು ಮಾಡಿರೋ ಸ್ಮಾಲ್ ಮಿಸ್ಟೇಕಿಂದ ಇಷ್ಟೆಲ್ಲ ಆಗಿದೆ, ಬಟ್ ಇದು ಮತ್ತೆ ರಿಪೀಟ್ ಆಗೋದಿಲ್ಲ. ಸೊ ಪ್ಲೀಸ್ ಓದಿ ಆಯಿತಾ. ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕೇಳಿ. ಏನಾದರೂ KEಯಿಂದ KCET ಬಗ್ಗೆ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ಖಂಡಿತ ನಾನು ಅಪ್ಡೇಟನ್ನು ಕೊಡ್ತೇನೆ. ಬಟ್ ಅಲ್ಲಿಯವರೆಗೆ ನಿಮ್ಮ ಏನು ಓದೋದಿದೆ ಅದನ್ನು ನಿಲ್ಲಿಸಬೇಡಿ ಸ್ಟೂಡೆಂಟ್ಸ್ ಆಯಿತಾ. ನಾನು ನಿಖಿಲೇಶ್, ಹೋಪ್ ಇದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸು. ಈ ಒಂದು ವೀಡಿಯೋವನ್ನು ನೋಡೋದಕ್ಕಾಗಿ ಧನ್ಯವಾದಗಳು. ಈ ಒಂದು ವೀಡಿಯೋವನ್ನು ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಸ್ಟೂಡೆಂಟ್ಸ್. ಧನ್ಯವಾದ. ಮತ್ತೆ ಸಿಗ್ತೇನೆ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.